ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನೋಡಿ, ಈಗ ರಾಹುಲ್ ಮಾತಿಗೆ ಮುನಿಯಪ್ಪ ಅವರು ಫುಲ್ ಸೈಲೆಂಟ್ ಆಗಿ ಹೋಗಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿರ್ಬೋದು ಅಂತ. ಯಾವಾಗ ರಾಮಲಿಂಗಾರೆಡ್ಡಿ ಅವರು ಖಾತೆ ಬಗ್ಗೆ ಖ್ಯಾತಿ ತೆಗಕ್ಕೆ ಶುರು ಮಾಡಿದ್ರು, ಆಗ ಮುನಿಯಪ್ಪ ಅವರು ಸಹ ಶುರು ಮಾಡ್ಕೊಂಡ್ರು. ಈಗ ಹಂಗಾದ್ರೆ ಏನ್ ಹೇಳಿ ಅವರನ್ನ ಮಣಿಸಿರ್ಬೋದು ಅಂತ ರಾಹುಲ್ ಗಾಂಧಿ ಅವರು? ನಿರೀಕ್ಷಾ, ರಾಮಲಿಂಗಾರೆಡ್ಡಿ ಅವರು ನಿನ್ನೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕೆ ಅಸಮಾಧಾನಗೊಂಡಿದ್ರು. ಇವತ್ತು ಬೆಳಗ್ಗೆ ಬಹಿರಂಗವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ರಾಜೀನಾಮೆಯನ್ನು ಕೂಡ ಘೋಷಣೆ ಮಾಡಿದ್ರು. ನಂತರ ಅದನ್ನ ಮುಖ್ಯಮಂತ್ರಿಗಳಿಗೆ ಅವರ ACSಗೆ ರಾಜೀನಾಮೆ ಪತ್ರವನ್ನು ಕೂಡ ರವಾನೆ ಮಾಡಿದ್ರು. ಸೊ ಇದು ಮನವೊಲಿಸುವಂತ ಒಂದು ಪ್ರಯತ್ನಗಳು ಕೂಡ ವಿಫಲವಾಗಿದ್ವು. ಯಾಕೆಂದ್ರೆ ಇಲ್ಲಿಯವರೆಗೂ ಕೂಡ ಪ್ರಯತ್ನಗಳು ಮುಂದುವರೆದಿದೆ, ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ತಮ್ಮ ತೋಟದ ಮನೆಗೆ ಸೇರ್ಕೊಂಡಿದ್ದಾರೆ. ಆನೇಕಲ್ನಲ್ಲಿರುವಂತಹ ತೋಟದ ಮನೆಯನ್ನ ಸೇರ್ಕೊಂಡಿದ್ದಾರೆ. ಈಗ ಅವರ ಮನವೊಲಿಕೆ ಮಾಡಬೇಕಾಗತ್ತೆ. ಅದರ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆ ಯಾವಾಗ ರಾಜೀನಾಮೆಯನ್ನ ಘೋಷಣೆ ಮಾಡ್ತಾರೆ, ಅದೇ ಸಂದರ್ಭದಲ್ಲೇ KH ಮುನಿಯಪ್ಪ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಾರೆ. ಕಾರಣ, ನನಗೆ ಆ ಹಳೆಯ ಖಾತೆಯನ್ನೇ ಕೊಟ್ಟಿದ್ದಾರೆ, ನಾನು ಜನಪರವಾದಂತಹ ಖಾತೆಯನ್ನು ಕೊಡಿ, ಜನರ ಸಮಸ್ಯೆಗಳ ಬಗ್ಗೆ ನಾನು ಗಮನ ಸೆಳೆಯುವಂತ ಒಂದು ಖಾತೆಯನ್ನ ಕೊಡಿ ಅಂತ ಕೇಳಿದ್ದೆ. ಆದ್ರೆ ನನಗೆ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿದ್ದಂತಹ ಆಹಾರ ಇಲಾಖೆಯನ್ನೇ ನನಗೆ ಮತ್ತೆ ಕೊಟ್ಟಿದ್ದಾರೆ ಅನ್ನುವಂತಹ ಅಸಮಾಧಾನವನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಅವರು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಸೊ ಆಗ ಈಗ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಬಂದಾಗ ನಾನು ಅವರನ್ನ ಭೇಟಿ ಮಾಡ್ತೀನಿ, ಅವರ ಜೊತೆ ಇದರ ಬಗ್ಗೆ ಮಾತನಾಡ್ತೇನೆ ಅಂತೇಳಿ ಮುನಿಯಪ್ಪ ಅವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ತದನಂತರ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅವರನ್ನ ಭೇಟಿ ಮಾಡಿ ಅವರ ಜೊತೆ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದು ಒಂದೇ ಮಾತು, ಮುನಿಯಪ್ಪಾಜಿ, ಈಗ ನೀವು ಪಕ್ಷದಲ್ಲಿ ಹಿರಿಯರಿದ್ದೀರಿ, ನಿಮ್ಗೆ ಈಗಾಗಲೇ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ, ನೀವು ಸರ್ಕಾರಕ್ಕೆ ಸಲಹೆಗಳನ್ನ ಕೊಡಬೇಕಾದಂಥವ್ರು, ನೀವೇ ಈ ರೀತಿಯಾಗಿ ಹಠಕ್ಕೆ ಬಿದ್ದರೆ ಹೇಗೆ ಅನ್ನುವಂಥ ಒಂದು ಮಾತನ್ನ ಅವ್ರ ಬಳಿ ಮುಂದೆ ಇಡ್ತಾರೆ. ನೀವು ಸರ್ಕಾರಕ್ಕೆ ಸಲಹೆಗಳನ್ನ ಕೊಟ್ಕೊಂಡು ಹೋಗಿ ಸೂಚನೆಗಳನ್ನ ಕೊಟ್ಕೊಂಡು ನೀವು ಸರ್ಕಾರವನ್ನು ಮುನ್ನಡೆಸಬೇಕಾದಂಥವ್ರು ಈ ರೀತಿಯಾಗಿ ಹಠ ಹಿಡಿದಿದ್ದೆ ಆದ್ರೆ ಮುಂದೆ ಬೇರೆಯವರು ಕೂಡ ಇದೇ ರೀತಿಯಾದಂತಹ ವರಸೆಗಳನ್ನ ಶುರು ಮಾಡಬಹುದು ಅಂತೇಳಿ ಬಹಳ ಸ್ಪಷ್ಟವಾಗಿ ಹಿಂದಿಯಲ್ಲೇ ಮುನಿಯಪ್ಪ ಅವರಿಗೆ ತಾಕೀತನ್ನ ಮಾಡಿದ್ದಾರೆ. ಸೊ ಒಂದು ಕಾರಣಕ್ಕೆ ಮುನಿಯಪ್ಪ ಅವರು ಕೂಡ ತಮ್ಮ ವರಸೆಯನ್ನ ಆ ಕ್ಷಣದಿಂದ ಬದಲಾಯಿಸಿಕೊಂಡಿದ್ದಾರೆ. ನಂತರ ವಿಧಾನಸೌಧಕ್ಕೆ ಭೇಟಿಯನ್ನು ಕೊಟ್ಟರು. ಆಗ್ಲೂ ಕೂಡ ಅವರು ಬಹಳ ಸೈಲೆಂಟ್ ಆಗಿದ್ರು ಕೂಡ ತಮಗೆ ಏನು ಆಹಾರ ಇಲಾಖೆಯನ್ನು ಕೊಟ್ಟಿದ್ರೆ ಅದನ್ನ ನಾನು ಪಾಲನೆ ಮಾಡ್ತೀನಿ, ನನಗೆ ಸಾಕು ಅನ್ನುವಂತ ಮಟ್ಟಿಗೆ ಮುನಿಯಪ್ಪ ಅವರಿಗೆ ಬಂದಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರು ಯಾವಾಗ ಸೂಚನೆಯನ್ನ ಪಾಸ್ ಮಾಡ್ತಾರೆ ಆ ಕ್ಷಣಕ್ಕೆ ತಮ್ಮ ಖಾತೆಯನ್ನ ಬದಿಗಿಟ್ಟು ನಾನಿಲ್ಲ, ನನಗೆ ಕೊಟ್ಟಿರುವಂತ ಖಾತೆಯನ್ನೇ ನಾನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಆ ಒಂದು ನಿರ್ಧಾರಕ್ಕೆ ಮುನಿಯಪ್ಪ ಅವರು ಬಂದಿದ್ದಾರೆ. ತಮ್ಮ ಅಸಮಾಧಾನವನ್ನ ಬದಿಗೊತ್ತಿದ್ದಾರೆ. ಅದನ್ನೇ ಈಗಷ್ಟೇ DK ಶಿವಕುಮಾರ್ ಕೂಡ ಅದನ್ನೇ ಹೇಳಿದ್ದಾರೆ, ಕೊಟ್ಟಿರುವಂತ ಖಾತೆಯನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತೇಳಿ ಮುನಿಯಪ್ಪ ಅವರು ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವ್ರದ್ದು ಕೂಡ ಅದೇ ರೀತಿಯಾಗಿ ಇದೆ, ನೋಡೋಣ, ಅವರ ಜೊತೆ ನಾನು ಮಾತನಾಡ್ತೇನೆ ಅಂತೇಳಿ ಈಗಷ್ಟೇ ಅವರು ಕೂಡ ಹೇಳೋಗಿದ್ದಾರೆ. ಅಂದ್ರೆ ಇನ್ನೂ ಸಮಯಾವಕಾಶ ಇದೆ, ಕೇವಲ 2 ದಿನಗಳಲ್ಲಿ ಖಾತೆ ಶುರುವಾಗಿದೆ. ಇದಕ್ಕೆ ಒಂದು ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ನಾಯಕರೇ ತೆಗೆದುಕೊಳ್ತಾರೆ. ಆದ್ರೆ ಇದರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಏನು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಮನವೊಲಿಸುವಂತ ಒಂದು ಪ್ರಯತ್ನಗಳನ್ನ ಇನ್ನೂ ಕೂಡ ಮುಂದುವರಿಸಲಾಗತ್ತೆ. DK ಶಿವಕುಮಾರ್ ಕೂಡ ಇವತ್ತು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಒಂದು ಪ್ರಯತ್ನಗಳು ಮುಂದುವರಿಯುತ್ತೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಸೈಲೆಂಟ್ ಆಗಬಹುದು ನಿರೀಕ್ಷಾ.